ನಮಸ್ಕಾರ ಎಲ್ಲರಿಗೂ. ಹೆಂಗದ್ರಿ ಎಲ್ಲರೂ? ನಾನಂತೂ ಸೂಪರ್ ಆಗದೀನಿ. ಇವತ್ತು ನಾವು ನಮ್ಮೂರು ಕೊತ್ತಬಾಳದ ಗ್ರಾಮ ಪಂಚಾಯತಿಗೆ ಹೋಗಿದ್ವಿ. ಈ ಗ್ರಾಮ ಪಂಚಾಯತಿ ಒಳಗೆ ಒಂದು ಕಾರ್ಯಕ್ರಮ ಇತ್ತು. ಅದಕ್ಕೆ ಆ ಕಾರ್ಯಕ್ರಮವನ್ನು ನೋಡೋದಕ್ಕಂತ ನಾವು ಹೋಗಿದ್ವಿ ನೋಡ್ರಿ. ಅದೇನು ಕಾರ್ಯಕ್ರಮ ಅಂದ್ರೆ ಲಿಂಗತ್ವ ಆಧಾರಿತ ದೌರ್ಜನ್ಯ ವಿರುದ್ಧ ರಾಷ್ಟ್ರೀಯ ಅಭಿಯಾನ ಅನ್ನುವಂಥ ಕಾರ್ಯಕ್ರಮ. ಅಂದ್ರೆ ಈ ಹೆಣ್ಣಿನ ಮೇಲೆ ಆಗುವ ದೌರ್ಜನ್ಯ, ಹೆಣ್ಣು ಭ್ರೂಣ ಹತ್ಯೆಯನ್ನು ಖಂಡಿಸಿ ಒಂದು ರಾಷ್ಟ್ರೀಯ ಅಭಿಯಾನವನ್ನು ಮಾಡ್ಯಾರ. ಆ ಅಭಿಯಾನದ ಅಂಗವಾಗಿ ರಂಗೋಲಿ ಸ್ಪರ್ಧೆ ಇಟ್ಟಿದ್ರು. ಅದೇ ವಿಷಯದ ಮೇಲೆ ರಂಗೋಲಿಯನ್ನು ತೆಗಿಬೇಕನ್ನೋದು ಒಂದು ನಿಯಮ ಆಗಿತ್ತು, ಆ ಸ್ಪರ್ಧೆಯ ನಿಯಮ. ಹೀಗಾಗಿ ನಮ್ಮ ಹೆಣ್ಮಕ್ಳೆಲ್ಲ ಭಾಳ ಚಂದ ಚಂದ ರಂಗೋಲಿನ ತೆಗ್ಯಾಕತ್ತಿದ್ರು ನೋಡ್ರಿ. ಚಂದನ ರಂಗೋಲಿ ತೆಗೆದು ಅದರೊಳಗೆ ಬಣ್ಣ ತುಂಬಿ ಭಾಳ ಆ ವಿಷಯಕ್ಕೆ ಆಧಾರಿತವಾದಂತಹ ವಿಷಯಕ್ಕೆ ಹೊಂದುವಂತಹ ರಂಗೋಲಿಯನ್ನು ತೆಗೆದು ಮನಸ್ಸನ್ನು ತುಂಬಿಸಿದ್ರು ಅಂತಲೇ ಹೇಳ್ಬೋದು. ಇಲ್ಲೇ ಭ್ರೂಣ ಹತ್ಯೆಯ ಬಗ್ಗೆ ಮತ್ತು ನಾವೆಲ್ಲರೂ ಒಂದೇ, ನಮ್ಮ ಧ್ವನಿ ಒಂದೇ, ಹಿಂಸೆ ಕೊನೆಗಾಣಿಸೋಣ ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡು ಸರೋಜಾ ಅವರು ರಂಗೋಲಿ ತೆಗೆದ್ರೆ, ಜಯಶ್ರೀ ಅವರು ಹೆಣ್ಣು ಭ್ರೂಣ ಹತ್ಯೆಯನ್ನು ಕೊನೆಗಾಣಿಸ್ರಿ, ಭ್ರೂಣ ಹತ್ಯೆಯನ್ನು ಖಂಡಿಸಿ ಅಂಥ ಒಂದು ರಂಗೋಲಿಯನ್ನು ತೆಗೆದು ಮನಸ್ಸನ್ನು ತುಂಬಿಸಿದ್ರು ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ಕಸ್ತೂರೇಕರು ನವಚೈತನ್ಯ ಬದಲಾವಣೆಯ ಪ್ರಾರಂಭ ಅನ್ನುವಂತಹ ಈ ರಾಷ್ಟ್ರೀಯ ಅಭಿಯಾನದ ಲೋಗೋವನ್ನೇ ಒಂದು ರಂಗೋಲಿಯನ್ನಾಗಿ ಬಿಡಿಸ್ಯಾರ. ಹಂಗೆ ಇಲ್ಲೇ ಒಬ್ಬರು ಹೆಣ್ಣನ್ನು ಒಂದು ಹೂವಿಗೆ ಹೋಲಿಸಿ ಹೂವಿನ ಪಕ್ಕಳೆಯೊಳಗೆ ಹೆಣ್ಣು ನಿರ್ವಹಿಸುವಂತಹ ಪಾತ್ರಗಳ ಹೆಸರುಗಳನ್ನು ಬರೆಯಕತ್ತಾರ. ಅಂದ್ರೆ ಅವರು ಹೆಣ್ಣನ ತಾಯಿಯ ಪಾತ್ರ ಆಗಿರ್ಬೋದು, ತಾಯಿ, ತಂಗಿ, ಮಡದಿ, ಈ ಥರ ಎಲ್ಲ ಪಾತ್ರಗಳನ್ನು, ಹಾಗೆ ಅವರ ವೃತ್ತಿಯ ಪಾತ್ರಗಳನ್ನು ಅಂದ್ರೆ ಪೊಲೀಸ್ ಆಗಿರ್ಬೋದು, ವೈದ್ಯ ಆಗಿರ್ಬೋದು, ಇಂಥವೆಲ್ಲ ವೃತ್ತಿಯನ್ನು ನಿರ್ವಹಿಸುವಂತಹ ಪಾತ್ರಗಳ ಹೆಸರುಗಳನ್ನು ಬರೆಯಕತ್ತಾರ. ಇಲ್ಲೇ ಒಬ್ಬರು ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನೋ ಕಾನ್ಸೆಪ್ಟ್ ಮೇಲೆ ರಂಗೋಲಿ ತೆಗೆದ್ರು ನೋಡ್ರಿ. ಆಮೇಲೆ ಇವೆಲ್ಲ ಮುಗಿಸಿ ನಾವು ಫೋಟೋ ಗಿಟ್ಟು ತೆಗೆಸ್ಕೊಂಡು ನಂತರ ನಮ್ಮ ಪಂಚಾಯಿತಿ ಒಳಗೆ ಕೆಲಸ ಮಾಡುವಂಥ ಸಾವಿತ್ರಿ ಅವ್ರದ್ದು ಇವತ್ತು ಹುಟ್ಟಿದಬ್ಬ ಇತ್ತು. ಹುಟ್ಟಿದಬ್ಬನ ಭಾಳ ಸಂಭ್ರಮದಿಂದ ಆಚರಿಸಿದ್ವಿ. ಅವರ ಹುಟ್ಟಿದಬ್ಬ ಆಚರಿಸಿ ಕೇಕ್ ತಿಂದು ಎಲ್ಲರೂ ಸೇರಿ ಫೋಟೋ ತೆಗಿಸ್ಕೊಂಡು ನಮ್ಮದು ಮನೆಗೆ ಹೋಗೋಕೆ ಅವಸರ ಐತಿ ಅನ್ನೋದಕ್ಕೆ ನಾವು ಹಂಗೆ ಬಂದುಬಿಟ್ಟಿವಿ ರೀ. ಈ ಅವಸರದಾಗ ಗೆಳತಿ ಸರೋಜಾ ಮತ್ತು ಜಯಶ್ರೀನ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ವಿ. ಹೀಗಾಗಿ ಅವರು ನಮ್ಮ ಹಿಂದೆ ಬೆನ್ನತ್ತಿ ಓಡಿ ಬರ್ಬೇಕಾತ್ ನೋಡ್ರಿ. ನನ್ನ ಚಾನಲ್ಲು ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ.